ಬೆಳಗಾವಿಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತದೆ ಕುಡುಕರ ಕಾಟ. ಕಿತ್ತೂರ ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಮಹಿಳೆಯರಿಗೆ ನಿತ್ಯವೂ ಕುಡುಕರ ಕಾಟ ತಪ್ಪಿದ್ದಲ್ಲ. ಕುಡಿದ ಮತ್ತಿನಲ್ಲೇ ಮನೆ ಬಾಗಿಲು ಬಿಡದು ಕಾಟ ಕೊಡುತ್ತಿರುವ ಕುಡುಕರಿಗೆ ಮದ್ಯದೊಳಗೆ ಮಿಕ್ಸ್ ಮಾಡಲು ನೀರು ಕುಡಿ ಎಂದು ಎಲ್ಲ ಮನೆಗಳ ಬಾಗಿಲುಗಳನ್ನು ಕೂಡ ಬಡಿದು ಕಿರಿಕಿರಿಯನ್ನು ಉಂಟು ಮಾಡುತ್ತಿದ್ದಾರೆ. ನಶೆಯಲ್ಲಿ ರಸ್ತೆ ಮೇಲೆ ಗಲಾಟೆ ಮಾಡುವ ಕುಡುಕರ ಕಾಟಕ್ಕೆ ಬೇಸತ್ತಿರುವ ಮಹಿಳೆಯರು ಕಿತ್ತೂರು ಪಟ್ಟಣದ ಸೋಮವಾರಪೇಟೆಯ ಎಂಎಸ್ಐಎಲ್ಗೆ ಬರುವ ಕುಡುಕರಿಂದ ಕಾಟ ದಿನನಿತ್ಯವೂ ಕೂಡ ನಮಗೆ ಹೆಚ್ಚಾಗ್ತಾ ಇದೆ. ಜನವಸತಿ ಪ್ರದೇಶದಲ್ಲೇ ಎಂಎಸ್ಐಎಲ್ ಮಳಿಗೆ ಇರುವ ಕಾರಣ ಸ್ಥಳೀಯರಿಗೆ ತೊಂದರೆಯೂ ಕೂಡ ಆಗ್ತಾ ಇದೆ. ಮಳಿಗೆ ಸ್ಥಳಾಂತರಕ್ಕೆ ಶಾಸಕ ಡಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರೂ ಕೂಡ ನಮಗೆ ಯಾವುದೇ ಸ್ಪಂದನೆ ಕೂಡ ಸಿಗ್ತಾ ಇಲ್ಲ. ಬೆಳಗಾವಿಯ ಅಬಕಾರಿ ಕಚೇರಿಯಲ್ಲಿ ಆಗಮಿಸಿದ ಕಿತ್ತೂರು ಮಹಿಳೆಯರ ಪ್ರತಿಭಟನೆಯನ್ನ ಕುಡುಕರಿಂದ ದಿನವಿಡೀ ಕಿರಿಕಿರಿ ಉಂಟಾಗುತ್ತಿದೆ ಎಂದು ಮಹಿಳೆಯರು ಆರೋಪವನ್ನು ಕೂಡ ಮಾಡಿದ್ದಾರೆ. ಮುಂದಿನ ಬಾಟ್ಲೆ ಸೆರೆದ್ ಬಾಟ್ಲೆ ಬೀಳ್ತಾವ, ಹಲವಾರು ಬೀಳ್ತಾವ. ಮತ್ತ ಆಕೆ ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ ದುಡದಾಳೋ ಇಲ್ಲೋ ಆಕೆಗೆ ಅವಮಾನ ಮಾಡಿದಂಗ ಆಗ್ತೈತಿ. ಅದು ಅಧಿಕಾರಿಗಳಿಗೆ ಗೊತ್ತಾಗತ್ತ ಇಲ್ಲ. ಅಯ್ಯೋ MSL ಅಂಗಡಿ ಏನೇನ್ ತ್ರಾಸ ಆಗತ್ತೆ ನಿಮ್ಗೆ ಇಲ್ಲಿ? ನಮ್ಗ ಅಡ್ಡಾಡೋದು ಹೆಣ್ಮಕ್ಳಿಗೆ ಅಡ್ಡಾಡೋದು ತ್ರಾಸ ಆಗತೈತಿ. ಹೆಣ್ಮಕ್ಳು ಅಡ್ಡಾಡೋದು, ಮಕ್ಕಳ ಕಾಲೇಜ್ ಹೋಗೋದು, ದೊಡ್ಡ ಹುಡುಗರು ಅವ ಅಡ್ಡಾಡೋದು ತೊಂದರೆ ಆಗೈತಿ. ಏನ್ ಅವ್ರು ಅಸಭ್ಯವಾಗಿ ವರ್ತನೆ ಮಾಡ್ತಾರ್ರಿ? ಕುಡದ್ ಹೋದಾಡ್ತಾರ. ನಾವ್ ಹೋಗೋ ಮನೆ ಬಾಗ್ಲಾ ಬಡಿತಾರ, ನೀರ್ ಕೊಡ್ರಿ ಅಂತಾರ. ನೀರ್ ಕೊಟ್ರ ಬಾಗ್ಲಾ ತೆಗದ್ರ ಒಳಗೂ ನುಗ್ಗಬಹುದು ಅವ್ರು. ಮಲ್ಕೋತಾರ, ಕಟ್ಟಿ ಮ್ಯಾಗ ಮಲ್ಕೋತಾರ. ನೀರ್ ಕುಡಿಯಾಕ ನೀರ್ ತರ ಬಾಟ್ಲೇನು ಕೈಯಾಗ ಹಿಡ್ದಿರ್ತಾರ, ಲೋಟ ಹಿಡ್ದಿರ್ತಾರ. ಕೊಡ್ದಿಕ್ಕ ಏನ್ರಿ ನೀರ್ ಸಡಗ್ರ ನಿಮಗ್ ನೀರ್ ಕೊಡವಲ್ರಿ ಅಂತಾರ, ಬೈತಾರ. ನಿಮ್ ಚೆನ್ನಮ್ಮನ ಮೂರ್ತಿಯಿಂದ ಬರೀ ಕೂಗಳತೆ ದೂರದಾಗೈತಿ ಅಂತಂದ್ರಿ. 50 ಮೀಟರ್ ಒಳಗದ ಅದು ಚೆನ್ನಮ್ಮ ಮೂರ್ತಿಯಿಂದ 50 ಮೀಟರ್ ಒಳಗ ಐತಿ. ಇಷ್ಟೆಲ್ಲಾ ಅನಾಚಾರ ಆಗತ್ತಿದ್ರು ಯಾರು ಇದು ಮಾಡೋಲ್ರಿ? ಅದ ಯಾರು ಅದೆಲ್ಲ ತಕರಾರು ಇಲ್ಲ ಅವ್ರಿಗೆ. ನಮ್ MLA ಬಂದ್ ಮಾಡಿಸ್ತೇವಂತ ಆಶ್ವಾಸನೆ ಕೊಟ್ಟಾರ. DC ಅನ್ನು 28ಕಲ್ರಿ 28ನೇ ತಾರೀಕಿಗೆ ಸಭೆ ಕರೆದಿದ್ರೆ ಪೂರ್ವ ಸಭೆ ಚೆನ್ನಮ್ಮ ಉತ್ಸವದ್ದು. ಅದ ಆವಾಗ ಹೇಳಿದ್ರ ನಾವ್ ಬಂದ್ ಮಾಡ್ತೇವ್ರಿ, ನಮ್ ಮ್ಯಾಗ ವಿಶ್ವಾಸ ಇಡ್ರಿ, ನೀವು 8 ದಿನದಾಗ ಬಂದ್ ಮಾಡ್ತೇವೆ ಅಂದ್ರ ಇನ್ನು 9ನೇ ದಿನ ಅದಕ್ ನಾವ್ ಇಲ್ಲಿ ಬರ 200ನೇ ವರ್ಷದ ವಿಜಯೋತ್ಸವ ಆಚರಿಸ್ತಾರ ಇಲ್ಲಿ ಅಂತದಿಲ್ಲ ಇದಾಗಲ್ಲ. ಅಂತದೆಲ್ಲ ಎಂಎಸ್ಐಎಲ್ ಅಂಗಡಿ ಬೇರೆ ಕಡೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳಿಗೆ ಮಹಿಳೆಯರು ಒತ್ತಾಯನ್ನು ಕೂಡ ಆಗ್ತಾ ಇದ್ದಾರೆ. ನಮಗೀಗ ಅಲ್ಲಿ ಓಡಾಡೋದು ಪ್ರಾಬ್ಲಮ್ ಆಗತೈತ್ರಿ. ಮತ್ತೆ ನಮ್ ಮನೆಗಳದನ್ ಗಂಡ ಮಕ್ಳ ಆದ್ರನು ರೀ ಸ್ವಲ್ಪ ಮತ್ತ ಅಲ್ಲೇ ಸಮೀಪನ ಹೋಗೋದು ಹಿಂಗ್ ಇದನ್ ಮಾಡೋದು, ಹಂಗಾಗಿ ಮತ್ ಹೆಣ್ಮಕ್ಳಿಗೂ ತ್ರಾಸ್ರಿ. ಅದು ಕಾಲೇಜ್ ಹುಡುಗರಿಗೆ ಪ್ರಾಬ್ಲಮ್ ಆಗತೈತ್ರಿ. ಕಾಡ್ಸೋದ್ರಿ ಮತ್ ಅಲ್ಲಿರ್ಲ ಬಾಳ ಜನ ಕುಂತ ಬಿಡ್ತೈತ್ರಿ ಅಲ್ಲಿ ಅಂಗಡಿ ಮುಂದ. ಹಿಂಗಾಗಿ ಆ ಕಾಲೇಜ್ ಹುಡುಗರು ಪ್ರಾಬ್ಲಮ್ ರೀ. ಮತ್ ನಮಗನು ಹೆಣ್ಮಕ್ಳಿಗೂ ಪೇಟೆಯಾಗ ಹೋಗ್ಬೇಕಂದ್ರ ಪ್ರಾಬ್ಲಮ್ ಆಗತೈತ್ರಿ. ಬಾಟಲ್ ಎಲ್ಲಾರು ಒಟ್ಟ ಅಲ್ಲೇ ಬಾಗಿಲ್ದಾಗ ಹೋಗಿತಾರ. ಓಡಾಡೋ ಪರಿಸ್ಥಿತಿನ ಕೆಟ್ಟ ಹೋಗೈತ್ರಿ ಅಲ್ಲಿ. ಚೆನ್ನಮ್ಮನ ಹೋರಾಟಕ್ಕ ಚೆನ್ನಮ್ಮನ ಹೆಸರು ತಂದ್ ಕೇಸ್ ಇಂತದೆಲ್ಲ ಪ್ರಾಬ್ಲಮ್ ನಡತಿದ್ರಿ, ಯಾರೋ ತಡೆಗಟ್ಟುವಾರ್ರಿ ಅದನ್ನ. ಅದ್ರ ಸಂಬಂಧ ಮಹಿಳೆಯರಿಗೆ ಮಹಿಳೆಯರಿಗೆ ರಕ್ಷಣೆ ಬೇಕ್ರಿ. ಈಗ 18 ವರ್ಷ ಆತ ನಾವ್ ಹೋರಾಡ್ಕೆ ಅದೇ ಗೊತ್ತ್ರಿ. ಯಾಕೆಲ್ಲ ಇಡ್ತೇವಂತಾರ ಮನ್ DC ಸಾಹೇಬ್ರ ಹೇಳಿದ್ರಿ 7 ದಿನದ ಟೈಮ್ ಐತ್ರಿ, 3 ದಿನದಾಗ ಅಂದ್ರ ಬಂದ್ ಮಾಡ್ತೇವ ಅಂದಿದ್ರಿ. 3 ದಿನ ಟೈಮ್ ಕೊಟ್ರಿ, ಮತ್ ಬಂದ್ ಆಗ್ಲಿಲ್ಲ ಅಂದ್ರ ಇಲ್ಲಿ ಬಂದಿರಿ ನಾವ್. ರೀ 1 ಮುಂಜಾನೆ ಬಂದ್ರಿ. ಈ ಸರ್ಕಾರ ಅದಾರ ಈಗ ಬಂದ್ ಮಾಡ್ಲಿ ಅಂತ ಅನ್ನೋದ್ ನಮ್ದು ಉದ್ದೇಶ ರೀ. ಅಂದ್ರೆ ಓನ್ಯಾ ಸಣ್ಣ ಮಕ್ಳೆಲ್ಲಾ ತಿರ್ಗಾಡೋ ಸಮಸ್ಯೆ ರೀ. ಮತ್ ಕುಡುದು ಬಾಳ ಮಂದಿ ಹಾಳಾಗಿದಾರ್ರಿ. ಕುಡುದ್ ಬಂದ್ರಿ ಸಣ್ಣ ವಯಸ್ಸಾಗ ಡೆತ್ ಆಗಿ ಹೋಗಿದಾರ್ರಿ. ಹಿಂಗಾಗಿ ಸಮಸ್ಯೆ ಅಸಭ್ಯವಾಗಿ ವರ್ತನೆ ಮಾಡತ್ತಾರ. ಅದ್ರ ಸಂಬಂಧಾಗಿ ನಾವ್ ಈಗ ಹೋರಾಡಕ್ ನಿಂತೇರಿ. ಲೈಸೆನ್ಸ್ ಆಫೀಸರ್ಗೆ, ಅಬಕಾರಿ ಇಲಾಖೆಗೆ, MSL ಮದ್ಯದ ಅಂಗಡಿಗೆ, MSL ಮದ್ಯದ ಅಂಗಡಿ ಲೈಸೆನ್ಸ್ ಆಫೀಸರ್ಗೆ